26 2026ರ ವರ್ಷ ಭವಿಷ್ಯ 12 ರಾಶಿಗಳ ಫಲಾನುಫಲಗಳನ್ನ ಹೇಳ್ತಾ ಹೋಗ್ತೀನಿ. ಅದರಲ್ಲೂ ನೋಡಿ 2026ಕ್ಕೆ ಮುಖ್ಯವಾಗಿ ಯಾವ ಯಾವ ಗ್ರಹಗಳು ಚೇಂಜ್ ಆಗುತ್ತೆ, ಯಾವ ಯಾವ ಗ್ರಹಗಳು ಯಾವ ಯಾವ ಒಂದು ತಿಂಗಳಲ್ಲಿ ಬದಲಾವಣೆ ಆಗುತ್ತೆ. ಮೊದಲಿಗೆ ಗುರು ಗ್ರಹ ನೋಡಿ 1/6/2026 ಅಂದರೆ 6ನೇ ತಿಂಗಳು ಮಧ್ಯರಾತ್ರಿ 1ನೇ ತಾರೀಕು ರಾತ್ರಿ 11:02 ಮುಖ್ಯವಾಗಿ ಗುರುವಿನ ಬದಲಾವಣೆ ಆಗ್ತಾ ಹೋಗುತ್ತೆ. ಗುರುವಿನ ಬದಲಾವಣೆ ಅಂತಂದರೆ ಮಿಥುನದಿಂದ ಕಟಕಕ್ಕೆ ಗುರುವಿನ ಬದಲಾವಣೆ ಆಗುತ್ತೆ. ಮತ್ತು ಇದೇ ವರ್ಷ 2026ರಲ್ಲಿ 31ನೇ ತಾರೀಕು 10ನೇ ತಿಂಗಳು 2026 ಈ ತಿಂಗಳಲ್ಲಿ 10ನೇ ತಿಂಗಳಲ್ಲಿ 4:53 ಸಾಯಂಕಾಲ 4:53 ಮತ್ತೆ ಗುರುವಿನ ಬದಲಾವಣೆ. ಗುರು ಕಟಕದಿಂದ ಸಿಂಹ ರಾಶಿಗೆ ಬದಲಾವಣೆ ಆಗ್ತಾರೆ. ಅದೇ ರೀತಿ ಈ 2026ರಲ್ಲಿ ಮುಖ್ಯವಾಗಿ ರಾಹುಕೇತುಗಳ ಬದಲಾವಣೆ ಕೂಡ ಆಗ್ತಾ ಹೋಗುತ್ತೆ. ರಾಹುಕೇತುಗಳ ಬದಲಾವಣೆ ಅಂತಂದರೆ ನೋಡಿ 7ನೇ ತಾರೀಕು 12ನೇ ತಿಂಗಳು 2026 8:20 ರಾಹುವಿನ ಬದಲಾವಣೆ. ರಾಹು ಕುಂಭ ರಾಶಿಯಿಂದ ಮಕರಕ್ಕೆ ರಾಹುವಿನ ಬದಲಾವಣೆ ಆಗುತ್ತೆ. ಅದೇ ರೀತಿ ಕೇತು ಸಿಂಹ ರಾಶಿಯಿಂದ ಕಟಕಕ್ಕೆ ಬದಲಾವಣೆ ಆಗ್ತಿದ್ದಾರೆ. ಈ ರಾಹುಕೇತುಗಳ ಬದಲಾವಣೆ ಹಾಗೂ ಗುರುವಿನ ಎರಡು ತಿಂಗಳಲ್ಲಿ ವರ್ಷದಲ್ಲಿ 2 ಸಾರಿ ಗುರುವಿನ ಬದಲಾವಣೆ ಆಗ್ತಾ ಹೋಗುತ್ತೆ. ಮತ್ತು ಶನಿ ಗ್ರಹ 2 ವರ್ಷ ಮೀನದಲ್ಲೇ ಇರ್ತಾರೆ. ಆಲ್ರೆಡಿ ಮೀನದಲ್ಲಿ ಇದ್ದಾರೆ, ಅದೇ ರೀತಿ ಮೀನದಲ್ಲೇ ಇರ್ತಾರೆ. ಈ ಮುಖ್ಯವಾಗಿ ಈ 3 ಗ್ರಹಗಳ ಬದಲಾವಣೆಯಿಂದ ಅನೇಕ ರಾಶಿಗಳಿಗೆ ಬಹಳಷ್ಟು ಏರುಪೇರುಗಳಾಗ್ತಾ ಹೋಗ್ತವೆ. ಮತ್ತು ಸೂರ್ಯ, ಕುಜ, ಬುಧ ಮತ್ತು ಶುಕ್ರ ಈ 4 ಗ್ರಹಗಳು ಒಂದು ತಿಂಗಳಿಗೆ ಒಂದು ಸತಿ ಎಲ್ಲ ರಾಶಿಗಳನ್ನು ಸಂಚರಿಸ್ತಾ ಹೋಗ್ತವೆ. ಅದರಲ್ಲಿ ಚಂದ್ರ 2.5 ದಿನಕ್ಕೆ ಒಂದು ಸತಿ ಎಲ್ಲ ರಾಶಿಯನ್ನು ಸಂಚರಿಸ್ತಾ ಬರ್ತಾನೆ. ಈ ರಾಶಿಗಳ ಬದಲಾವಣೆಯಿಂದ ಈ 12 ರಾಶಿ, ಈ ಗ್ರಹಗಳ ಬದಲಾವಣೆಯಿಂದ 12 ರಾಶಿಗಳಲ್ಲೂ ಯಾವ ಯಾವ ಮಟ್ಟದ ಏರುಪೇರುಗಳಾಗ್ತವೆ, ಯಾವ ಶುಭ ಅಶುಭ ಫಲಗಳು ಬರ್ತವೆ ಅಂತ ನೋಡ್ತಾ ಹೋಗೋಣ. ನೋಡಿ 2025 ಮುಗಿಸಿ 2026ನೇ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಎಲ್ಲರಿಗೂ ಅವರವರ ರಾಶಿಯ ಫಲಾನುಫಲಗಳನ್ನ ತಿಳ್ಕೊಳ್ಳೋ ಒಂದು ಕುತೂಹಲ ಇರುತ್ತೆ. ಅದೇ ರೀತಿ 12 ರಾಶಿಗಳ ಫಲಾನುಫಲ 2026ರಲ್ಲಿ ಹೇಗಿರುತ್ತೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೇನೆ. 2026 ಮುಂದಿನ ವರ್ಷ 2026ರಲ್ಲಿ ತುಲಾರಾಶಿಯಲ್ಲಿ ತುಲಾ ರಾಶಿಗೆ ಯಾವ ರೀತಿ ಒಂದು ಶುಭ ಅಶುಭ ಫಲಗಳಿರ್ತವೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಜನವರಿ, ಎಲ್ಲರೂ ಕಾತರದಿಂದ ಕಾಯ್ತಿರೋದು ವರ್ಷದ ಮೊದಲನೇ ತಿಂಗಳು. ಜನವರಿಯಲ್ಲಿ ರಾಶಿಯಾಧಿಪತಿ ಶುಕ್ರ 4ರಲ್ಲಿ ಮತ್ತು 15ನೇ ತಾರೀಕಿನ ನಂತರ ಕುಂಭರಾಶಿಯಲ್ಲಿ ಪ್ರವೇಶಿಸ್ತಾ ಹೋಗ್ತಾನೆ. ಹಾಗಾಗಿ ಈ ರಾಶಿಯಾಧಿಪತಿ ಶುಕ್ರ 4 ಮತ್ತು 5ನೇ ಮನೆಯಲ್ಲಿ ಬರೋದು ಮುಖ್ಯವಾಗಿ ತುಲಾರಾಶಿಯವರಿಗೆ ಒಂದು ಬೆನಿಫಿಟ್ ಅಂತ ಹೇಳ್ಬೋದು. ಅದೇ ರೀತಿ ಗುರುವಿನ ಬದಲಾವಣೆ ಆಗುತ್ತೆ. ಗುರು ಇವಾಗ ಮಿಥುನ ರಾಶಿಯಲ್ಲಿರೋದು ತುಲಾರಾಶಿಯವರಿಗೆ ಎಲ್ಲೋ ಒಂದು ಕಡೆ ತುಂಬ ಭಾಗ್ಯನೇ ಅಂತ ಹೇಳ್ಬೋದು. 9ನೇ ಮನೆ ಗುರು ಎಲ್ಲ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾ ಹೋಗ್ತಾ ಇದ್ದಾನೆ. ಆದರೆ 10ನೇ ತಾರೀಕಿನ 6ನೇ ತಿಂಗಳ ನಂತರ 10ನೇ ತಾರೀಕು 6ನೇ ತಿಂಗಳ ನಂತರ ಮಿಥುನ ರಾಶಿಯಿಂದ ಗುರು ಕಟಕಕ್ಕೆ ಬರ್ತಾನೆ. ಕಟಕಕ್ಕೆ ಬಂದಾಗ ತುಲಾ ರಾಶಿಯವರಿಗೆ, ಯಾಕಂದರೆ ತುಲಾ ರಾಶಿಯಲ್ಲಿ ನೋಡಿ ಚಿತ್ತ, ಸ್ವಾತಿ, ವಿಶಾಖ ನಕ್ಷತ್ರ ಈ 3 ನಕ್ಷತ್ರದವರಿಗೂ ಕೂಡ ಗುರುವಿನ ಬದಲಾವಣೆಯಿಂದ ಎಲ್ಲೋ ಒಂದು ಕಡೆ ಕೆಲಸ ಕಾರ್ಯದಲ್ಲಿ ತುಂಬ ಬೆನಿಫಿಟ್ ಅಂತ ಹೇಳ್ಬೋದು. ಯಾಕಂದರೆ ಕೆಲಸ ಕಳ್ಕೊಂಡಿರೋರಿಗೆ ಕೆಲಸ ಕೂಡ ಸಿಗ್ತಾ ಹೋಗ್ತದೆ. ಅದೇ ರೀತಿ ಫಾರಿನಲ್ಲಿ ಜಾಬ್ ಸಿಕ್ಕುವಂಥ ಒಂದು ಫಲಗಳನ್ನ ನೋಡ್ತಾ ಹೋಗ್ತೀರಾ. ಫಾರಿನಲ್ಲಿ ಪ್ರಾಪರ್ಟಿ ಕೂಡ ನೀವು ಮಾಡ್ತಾ ಹೋಗ್ತೀರಾ ಅಂತ ಹೇಳ್ಬೋದು. ಯಾಕಂದರೆ ಗುರುವಿನ ನೇರ ದೃಷ್ಟಿ, ಗುರುವಿನ 5ನೇ ದೃಷ್ಟಿ ತುಲಾ ರಾಶಿಯ ಧನಸ್ಥಾನಕ್ಕೆ, ವೃಶ್ಚಿಕ ರಾಶಿಗೆ ಬೀಳೋದ್ರಿಂದ ಪ್ರಾಪರ್ಟಿ, ಧನ, ದುಡ್ಡು, ಆರ್ಥಿಕ ಪರಿಸ್ಥಿತಿ ತುಂಬ ಚೆನ್ನಾಗಿ ನಿಮಗೆ, ಕುಟುಂಬ ಸ್ಥಾನ ಕೂಡ ತುಂಬ ಚೆನ್ನಾಗಿ ನಿಮಗೆ ಬೆಳವಣಿಗೆ ಆಗ್ತಾ ಹೋಗ್ತದೆ. ಮತ್ತು ನೋಡಿ 5ನೇ ದೃಷ್ಟಿ, ಗುರುವಿನ 5ನೇ ದೃಷ್ಟಿ ಮಕರ ರಾಶಿಗೆ ಬೀಳೋದ್ರಿಂದ ಅಲ್ಲೂ ಕೂಡ ನಿಮಗೆ 4ನೇ ಸ್ಥಾನ ಸುಖ ಸ್ಥಾನದಲ್ಲಿ ಎಲ್ಲ ಸುಖವನ್ನು ಕಾಣ್ತಾ ಹೋಗ್ತೀರಾ. ಮನೆ ಮಠ ಎಲ್ಲವನ್ನು ಮಾಡ್ಕೊಳ್ತಾ ಹೋಗ್ತೀರಾ. ಮತ್ತು ನಿಮಗೆ ಗುರುವಿನ 9ನೇ ದೃಷ್ಟಿ ಮೀನರಾಶಿ ಮೇಲೆ ಬೀಳೋದ್ರಿಂದ ಅಲ್ಲಿ ನಿಮಗೆ 6ನೇ ಮನೆ ಆಗ್ತಾ ಹೋಗ್ತದೆ. ಅಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ತುಂಬ ಆಪ್ತರಿಂದ ನೀವು ನೋವನ್ನು ಅನುಭವಿಸ್ತೀರಾ ಅಂತ ಹೇಳುತ್ತೆ. ಇದು ಕೇವಲ 10ನೇ ತಿಂಗಳವರೆಗೂ ಮಾತ್ರ.
10ನೇ ತಿಂಗಳ ನಂತರ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಗುರುವಿನ ಬದಲಾವಣೆ ಆಗುತ್ತೆ. ಅದಂತೂ ನಿಮಗೆ ತುಂಬ ರಾಜಯೋಗ ಅಂತ ಹೇಳ್ಬೋದು. ಆಲ್ ಓವರು 2026ರಲ್ಲಿ ತುಲಾ ರಾಶಿಯವರಿಗೆ ತುಂಬ ರಾಜಯೋಗ. ಆದರೆ ನಿಮ್ಮ ಒಂದು ಮಾತುಕತೆ, ನೇರ ನಡೆ ನುಡಿಯಿಂದ, ನಿಮ್ಮ ವ್ಯಕ್ತಿತ್ವದಿಂದ ನೀವು ಇದನ್ನು ಉಳಿಸ್ಕೊಳ್ಬೇಕಾಗುತ್ತೆ. ಯಾಕಂದರೆ ತುಲಾ ರಾಶಿಯವರಿಗೆ ಸ್ವಲ್ಪ ಮಾತಿನ ಮೇಲೆ ಹಿಡಿತವಿರಬೇಕಾಗತ್ತೆ. ಮಾತಿನ ಮೇಲೆ ಕಂಟ್ರೋಲ್ ತಪ್ಪಿತು ಅಂದರೆ ನಿಮ್ಮ ಕೆಲಸ ಕಾರ್ಯ ಸ್ವಲ್ಪ ಒಂದು ಸಣ್ಣ ಮಾತಿನಿಂದ ದೊಡ್ಡ ಜಗಳಗಳು ಆಗ್ತಾ ಹೋಗ್ತವೆ. ಹಾಗಾಗಿ ನಿಮ್ಮ 11ನೇ ಮನೆಯಲ್ಲಿ ಸಿಂಹರಾಶಿಯಲ್ಲಿ ಗುರುವಿನ ಸಂಚಾರ ಆದಾಗ ಖಂಡಿತವಾಗ್ಲೂ ತುಲಾ ರಾಶಿಯವರು ನೋಡಿ, ನಿಮ್ಮ ಒಂದು ಕೆಲಸ ಕಾರ್ಯ, ನಿಮ್ಮ ಸಂಸ್ಥೆ ಏನಿರುತ್ತೆ, ಯಾವುದೇ ಕ್ಷೇತ್ರದಲ್ಲಿರಿ, ಸಿನಿಮಾ ಕ್ಷೇತ್ರದಲ್ಲಿರಿ, ಅಥವಾ ರಾಜಕೀಯ ಆಗಿರ್ಬೋದು, ಅಥವಾ ನಿಮ್ಮ ಸ್ವ ಉದ್ಯೋಗ ಆಗಿರ್ಬೋದು, ಅಥವಾ ನೀವು ಎಲ್ಲೋ ಒಂದು ಕಡೆ ಬೇರೆ ಹೊರ ರಾಜ್ಯದಲ್ಲಿ, ಹೊರ ದೇಶಗಳಲ್ಲಿ ಇರ್ಬೋದು, ಎಲ್ಲೇ ಇದ್ದರೂ ಕೂಡ ಲಾಭದಾಯಕವಾಗಿರ್ತೀರ. ಆದರೆ ಹೆಲ್ತ್ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಹೆಲ್ತನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಹೆಲ್ತು ಸ್ವಲ್ಪ ಮಟ್ಟಿಗೆ, ಯಾಕಂದರೆ ಶುಗರ್ ಬರುವಂಥ ಚಾನ್ಸಸ್ ಇರುತ್ತೆ. ಶುಗರು ಮತ್ತು BP ಈ ಒಂದು 2 ಸಮಸ್ಯೆಗಳಿಂದ ಬಳಲ್ತಾ ಹೋಗ್ತೀರಾ. ಅದು ಬಿಟ್ಟರೆ ತುಲಾ ರಾಶಿಯವರಿಗೆ ಒಂದು ರಾಜಯೋಗದ ವರ್ಷ ಅಂತ ಹೇಳ್ಬೋದು. 2026ರಲ್ಲಿ ನಿಮ್ಮ ಕನಸು ಏನೇನಿರುತ್ತೆ ಅದೆಲ್ಲವೂ ನನಸಾಗುವಂಥ ಒಂದು ವರ್ಷ. ನೀವೇನನ್ನು ಕಳ್ಕೊಂಡಿದ್ದೀರಿ ಅದರ 100 ಪಟ್ಟು ಗಳಿಕೆ ಮಾಡುವಂಥ ಒಂದು ವರ್ಷ 2026 ತುಲಾ ರಾಶಿಯವ್ರದ್ದಾಗಿರುತ್ತೆ.